ಇವತ್ತು ಈ ಶಾರದಾಂಬಾ PU ಕಾಲೇಜ್ ತಿಕೋಟಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಎಕ್ಸಾಮ್ ಇತ್ತು. ಒಟ್ಟು ಜಿಲ್ಲೆಯಲ್ಲಿ 61 ಕೇಂದ್ರಗಳ ಪೈಕಿ ಇದು ಕೂಡ ಒಂದು ಕೇಂದ್ರವಾಗಿತ್ತು. ಬೆಳಗ್ಗೆ 9:30ಗೆ ಅಲ್ಲಿ ಟೈಮಿಗೆ ಇಲ್ಲಿ ಬಂದು ಪ್ರಶ್ನೆ ಪತ್ರಿಕೆಗಳು ರೀಚ್ ಆಗಿದ್ದು, ತದನಂತರ ಇಲ್ಲಿ ಸೆಂಟರ್ ಸೂಪರ್ವೈಸರು SOP ಪ್ರಕಾರ ಆ ಪೇಪರ್ಸ್ಗಳನ್ನು ಕ್ವಶನ್ ಪೇಪರ್ಸ್ಗಳನ್ನು ಪ್ರತಿಯೊಂದು ಕೊಠಡಿನಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಕೊಟ್ಟು ಓಪನ್ ಮಾಡಿ ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ತದನಂತರ OMR ಶೀಟ್ಗಳು ಕೂಡ ಅದರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿರುವಂಥ ನಂಬರು ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ನಂಬರು ಹೊಂದಾಣಿಕೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಕಾರಣ, ನಾವು ಪರೀಕ್ಷೆ ಬರೆಯಲ್ಲ, ಇದು ಒಂದಕ್ಕೊಂದು ತಾಳೆ ಆಗ್ತಾಯಿಲ್ಲ ಅಂತ ಹೇಳಿ ಕೆಲವು ಜನರು ಆ ಪ್ರಶ್ನೆ ಪತ್ರಿಕೆ ಎಲ್ಲ ಮಾಡಿ ಹೊರಗಡೆ ಬಂದುಬಿಟ್ರು. ಹೊರಗಡೆ ಬಂದಾದ ಮೇಲ್ಗಡೆ ಇಲ್ಲಿ ಸೆಂಟರ್ ಸೂಪರ್ವೈಸರು ಮತ್ತು ಚೀಫು ಎಲ್ಲರೂ ಈ ರೀತಿಯಾದಂತಹ KEA SOP ಪ್ರಕಾರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರಲ್ಲಿ ಏನು OMR ಸಪ್ರೇಟ್ ಇರ್ತದೆ, ಅದು ಎರಡಕ್ಕೂ ಕೂಡ ಒಂದೇ ನಂಬರ್ ಇರಬೇಕಂತ ಇಲ್ಲ. ಕ್ವಶನ್ ಏನು ಪೇಪರ್ ಇರ್ತದೆ ಅದರಲ್ಲಿ ಬೇರೆ ಬೇರೆ ವರ್ಷನ್ ಕೋಡ್ ಇರ್ತದೆ, A1 A2 A3 B1 B2 B3 ಅಂತ ಹೇಳಿ. ಆ ವರ್ಷನ್ ಕೋಡ್ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದನ್ನು OMR ಶೀಟ್ನಲ್ಲಿ ನಮೂದು ಮಾಡಿಕೊಂಡು ಅವರು ಅಡ್ಮಿಟ್ ಕಾರ್ಡ್ನಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಅವರು OMR ಶೀಟ್ನಲ್ಲಿ ನಮೂದು ಮಾಡಿಕೊಂಡು ಮುಂದುವರಿಸಬಹುದು. ಯಾವುದೇ ರೀತಿಯಾದಂಥ ಟ್ಯಾಗಿಂಗ್ ಆರ್ ಬೈಂಡಿಂಗ್ ಇಲ್ಲ ಕ್ವಶನ್ ಪೇಪರ್ಗೂ ಮತ್ತು OMR ಶೀಟ್ಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಕಡೆಯೂ ಈ ರೀತಿಯಾದಂತಹ ಒಂದು ಗೊಂದಲ ಇದ್ದಾಗ ಅಲ್ಲಿರುವಂತಹ ಸೆಂಟರ್ ಸೂಪರ್ವೈಸರ್ಸ್ ಆ್ಯಂಡ್ ಚೀಫ್ಸ್ ಅದನ್ನು ಹೇಳಿದ ಮೇಲ್ಗಡೆ ವಿದ್ಯಾರ್ಥಿಗಳು ಮುಂದುವರಿಸಿಕೊಂಡು ಪರೀಕ್ಷೆಯನ್ನು ಬರೆದು ಸ್ಮೂತಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಈ ಒಂದು ಕೇಂದ್ರದಲ್ಲಿ ಇಲ್ಲ, ನಾವು ಬರೆಯಲ್ಲ ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ನಲ್ಲಿ ಹೊರಗೆ ಬಂದಿದ್ದರು. ಮತ್ತು ಅವರು ಇನ್ನೂ ಕೆಲವು ಜನರನ್ನು ಮತ್ತೆ ಇಲ್ಲ ಇದನ್ನು ಕಂಪ್ಲೀಟು ನಾವು ಇದನ್ನು ಮಾಡ್ತೇವೆ ಒಪ್ಪಲ್ಲ ಅಂತ ಹೇಳಿ ಬಂದು ಕ್ಯಾಂಪಸ್ಸು ಹೊರಗಡೆ ಹೋಗ್ಬಿಟ್ರು. ಸೊ ಕ್ಯಾಂಪಸ್ಸು ಹೊರಗಡೆ ಹೋಗ್ಬಿಟ್ರು. ಆದಾಗ್ಯೂ ಇಲ್ಲಿ ಶಾಂತಿಯುತವಾಗಿ ಸುಮಾರು 117 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಬರೆಸ್ಕೊಂಡು ಬಂದಿದ್ದಾರೆ. ಮತ್ತು ಇವರು ಹೊರಗೆ ಹೋಗಿರುವಂಥ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅವರು ಮತ್ತೆ ನಾವು ಒಳಗಡೆ ನಮಗೆ ಅಲೋ ಮಾಡಬೇಕಂತ ಹೇಳಿ ಒಂದು ಅಲ್ಲಿ ಗಲಾಟೆ ಆದಾಗ ಇಲ್ಲಿ ಇಲ್ಲಿ ಪ್ರಿಮೈಸಸ್ ಬಿಟ್ಟು ಹೊರಗಡೆ ಹೋಗಿದ್ದ ನಂತರ ಮತ್ತೆ ಒಳಗಡೆ ಬಂದರೆ ಅದು ಇಂಟೆಗ್ರಿಟಿ ಆಫ್ ದ ಎಕ್ಸಾಮಿನೇಷನ್ ಪ್ರಾಸೆಸ್ ವೈಲೇಟ್ ಆಗ್ತದೆ. ಎಕ್ಸಾಮ್ SOPನಲ್ಲಿ ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಅದು ಪ್ರಾಪರ್ಟಿ ಆಫ್ ದಿ KEA ಆಗ್ತದೆ. ಈಗ ಅಡ್ಮಿಟ್ ಕಾರ್ಡ್ನಲ್ಲೇ ಒನ್ ಆಫ್ ದಿ ಇನ್ಸ್ಟ್ರಕ್ಷನ್ಸ್ ತುಂಬ ಕ್ಲಿಯರ್ ಆಗಿದೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇಲ್ಲ, ಪ್ರತಿಯೊಂದು ಅಡ್ಮಿಟ್ ಕಾರ್ಡ್ನಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ. ಯಾವುದೇ ಒಂದು ಕ್ವಶನ್ ಪೇಪರು ಬೇಗ ಮುಕ್ತಾಯ ಆದರೂ ಕೂಡ ಕೆಲವು ಜನರೆಲ್ಲ ಒಂದು ಅರ್ಧ ತಾಸಿನಲ್ಲಿ ಮುಗಿಸ್ತಾರೆ, ಕೆಲವು ಜನರು ಒಂದು ತಾಸಿನಲ್ಲಿ ಮುಗಿಸ್ತಾರೆ. ಆದಾಗ್ಯೂ ಕೂಡ ಲಾಸ್ಟ್ ಬೆಲ್ ಆಗೋ ತನಕ ಅವರು ಸೆಂಟರ್ನಲ್ಲೇ ಕುಳಿತು ಅದನ್ನು ಅವರು ನಮ್ಮ ಸೆಂಟರ್ ಸೂಪರ್ವೈಸರ್ಸ್ ಆ್ಯಂಡ್ ಇನ್ವಿಜಿಲೇಟರ್ಸ್ಗೆ ಒಪ್ಪಿಸ್ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಸೂಚನೆ ಅದರಲ್ಲಿ ಇದೆ. ಸೊ ಎಕ್ಸಾಮ್ ಕಂಪ್ಲೀಟ್ ಆಗೋದು ಮುಂಚೆ ಯಾವುದೇ KEA ಪ್ರಾಪರ್ಟಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಆದಾಗ್ಯೂ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಮತ್ತೆ ಇಲ್ಲಿ ಎಕ್ಸಾಮ್ ಬರಿತಾ ಇರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ರೀತಿಯಲ್ಲಿ ಮತ್ತೆ ನಾವು ಒಳಗಡೆ ಬರ್ತೇವೆ ಅಂತ ಹೇಳಿ ಸ್ವಲ್ಪ ಗೇಟನ್ನೆಲ್ಲ ಪುಷ್ ಮಾಡಿ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಪೊಲೀಸ್ ವಿತ್ ಮಿನಿಮಲ್ ಫೋರ್ಸ್ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಅದಾದ ನಂತರ ಎಕ್ಸಾಮ್ ಪ್ರಾಸೆಸ್ಸು ಅವ್ರಿಗೇನು ಈ ಒಂದು ಕಮೋಷನ್ನಿಂದ ಅವರಿಗೆ ಟೈಮ್ ಡಿಲೇ ಆಗಿದೆ, ಆ ಟೈಮನ್ನು ಕೂಡ KEA ವತಿಯಿಂದ ಒದಗಿಸಿಕೊಟ್ಟಿದ್ದಾರೆ. ಅದರ ಪ್ರಕಾರ ಇಲ್ಲಿ ಎಕ್ಸಾಮ್ ಬರೀತಾ ಇರುವಂಥ ಕ್ಯಾಂಡಿಡೇಟ್ಸು ಎಕ್ಸಾಮ್ ಪ್ರಾಸೆಸ್ಸನ್ನು ಸಂಪೂರ್ಣಗೊಳಿಸಿ ಆ OMR ಶೀಟ್ಗಳನ್ನು SOP ಪ್ರಕಾರ ಹೀಗೆ ಸೆಂಟರ್ ಚೀಫ್ ಆ್ಯಂಡ್ ಇನ್ವಿಜಿಲೇಟರ್ಗೆ ಕೊಟ್ಟಿದ್ದಾರೆ. ಅದು ಆನ್ವರ್ಡ್ ಪ್ರೋಗ್ರೆಸ್ಸು ಮುಂದೆ KEAಗೆ ಅದನ್ನು ಕಳಿಸ್ಕೊಡುವಂಥದ್ದು ಏನು ಪ್ರಾಸೆಸ್ ಇದೆ ಅದು ನಡೀತದೆ. ಸರ್, OMR ಶೀಟು ಕ್ವಶನ್ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಅದನ್ನು ಕೆಲವು ಕೊಠಡಿಗಳಲ್ಲಿ ಆ ರೀತಿಯಾದಂಥ ಆರೋಪಗಳಿದೆ, ಡಿಲೇ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೊಡುವಂಥದ್ರಲ್ಲಿ ಡಿಲೇ ಆಗಿದೆ ಅಂತ ಅದನ್ನು ಚೆಕ್ ಮಾಡಿದ್ದೇವೆ. ಬೆಳಗ್ಗೆ 9:30ಗೆ ಇಲ್ಲಿ ಕ್ವಶನ್ ಪೇಪರ್ ಬಂದಿದೆ. ಕ್ವಶನ್ ಪೇಪರು ಕೂಡ ಪ್ರತಿ ಕೊಠಡಿಗೂ ಕೂಡ ಅವರು ವಿದ್ಯಾರ್ಥಿಗಳು 4 ಜನರು ಸೈನ್ ಮಾಡಬೇಕು, ಅವ್ರ ಪ್ರೆಸೆನ್ಸ್ನಲ್ಲೇ ಅದನ್ನು ಓಪನ್ ಮಾಡಬೇಕಂತ ಏನು SOP ಇದೆ ಅದರ ಪ್ರಕಾರ ಇಲ್ಲಿ ಮಾಡಿದ್ದಾರೆ. ಒಂದು 5 to 10 ಮಿನಿಟ್ಸ್ ಈ ಗೊಂದಲದಿಂದ ಇದನ್ನು ಮಾಡುವುದೋ ಬೇಡವೋ ಅನ್ನುವಂಥ ಒಂದು ಡಿಸ್ಟರ್ಬೆನ್ಸ್ ಆಗಿತ್ತು. ಬಟ್ ಏನೇ ಆಗಿರಲಿ ಆ ಡಿಸ್ಟರ್ಬೆನ್ಸು ಆ ಡಿಲೇಗೆ ಏನಿದೆ ಅದಕ್ಕೆ ಹೆಚ್ಚುವರಿ ಸಮಯ ಕೊಡಲಿಕ್ಕೆ KEAದವರು ನಿರ್ದೇಶನ ಮೇಲ್ಗಡೆ ನಾವು ಅವರ ಅವಕಾಶವನ್ನು ಕೊಡಬೇಕಾಗಿತ್ತು, ಅದು ಕೊಟ್ಟಿದ್ದೇವೆ. ಬಟ್ ಒನ್ಸು ಎಕ್ಸಾಮ್ ಹಾಲ್ ಬಿಟ್ಟು ಕ್ವಶನ್ ಪೇಪರನ್ನು ತೊಗೊಂಡು ಹೊರಗಡೆ ಹೋಗಿದ್ದಾದ ಮೇಲ್ಗಡೆ ಮತ್ತೆ ನಾವು ಅವರನ್ನು ಮತ್ತೆ ಒಳಗೆ ಬಿಡುವಂಥದ್ದು ಇಟ್ ಈಸ್ ವೈಲೇಷನ್ ಆಫ್ ದಿ ಎಕ್ಸಾಮ್ ಇಂಟೆಗ್ರಿಟಿ. ಆ ರೀತಿಯಾದಂಥ ಯಾವುದೂ ಅವಕಾಶಗಳಿರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇನ್ ವೈಲೇಷನ್ ಆಫ್ ದಿ SOPs. ಮುಂದೆ ಏನು ಸರಿ
ಮುಂದೆ ಈಗ ಏನು ರಿಪೋರ್ಟ್ ಇದೆ, ಈ ಘಟನೆಯನ್ನು ರಿಪೋರ್ಟ್ ಆಗಿ ನಾವು ಸಬ್ಮಿಟ್ ಮಾಡ್ತೇವೆ. ಎಷ್ಟು ಗಂಟೆಗೆ ಏನಾಗಿದೆ ಅಂತ ಡೀಟೇಲ್ ರಿಪೋರ್ಟು ನಾವು ಕೊಡ್ತೇವೆ. ಮತ್ತು ಇಲ್ಲಿ ಏನು ಪರೀಕ್ಷೆ ಬರೆದಿದ್ದಾರೆ, ಎಕ್ಸಾಮ್ ಇಂಟಗ್ರಿಟಿ ವಿತ್ ರೆಫರೆನ್ಸ್ ಟು ದಿ ಕ್ಯಾಂಡಿಡೇಟ್ಸ್, ಆಲ್ರೆಡಿ ಯಾರು ಇಲ್ಲಿ ಎಕ್ಸಾಮ್ ಬರೆದಿದ್ದಾರಲ್ಲ ಅವ್ರಿಗೆ ಏನು ಧಕ್ಕೆ ಉಂಟಾಗದ ಹಾಗೆ ಅವರು ಶಾಂತಿಯುತವಾಗಿ ಎಕ್ಸಾಮ್ ಬರೀಲಿಕ್ಕೆ ಇಲ್ಲಿ ಎಲ್ಲ ಬಂದೋಬಸ್ತನ್ನು, ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪೊಲೀಸ್ನವರು ಕೊಡ್ತಾ ಇದ್ದಾರೆ. ಕೊಟ್ಟು ಈ ಎಲ್ಲ ಪ್ರಾಸೆಸ್ಸು ಸುಗಮವಾಗಿ ಕಂಪ್ಲೀಟ್ ಆಗಿದೆ. ಎಲ್ಲ ಬ್ಲಾಕ್ನಲ್ಲೂ CC ಕ್ಯಾಮ್ರಾ ಇದೆ. ಎಲ್ಲ ಬ್ಲಾಕ್ನಲ್ಲಿ ಇರುವಂಥ CCTV ಕ್ಯಾಮ್ರಾವು ಕೂಡ ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಆ ವೆಬ್ಕಾಸ್ಟಿಂಗ್ ಲಿಂಕನ್ನು KA ಅವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೂ ಇಲ್ಲಿ ಎಲ್ಲ ಕೇಂದ್ರಗಳಿಗೂ ಏನು SOP ಇದೆ, ನಿನ್ನೆನೇ ಅದನ್ನು ಟ್ರಯಲ್ ರನ್ ಮಾಡಿಬಿಟ್ಟು ನಮ್ಮ ವೆಬ್ಕಾಸ್ಟಿಂಗ್ ನೋಡಲ್ ಆಫೀಸರ್ ಟೀಮು ಪ್ರತಿಯೊಂದು ಕೊಠಡಿನಲ್ಲಿ ಇರುವಂಥದ್ದು ಕೂಡ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇನ್ಫಾರ್ಮೇಷನ್ ಬಂದ ಕೂಡಲೇ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದನ್ನು ಇನ್ಫಾರ್ಮೇಷನ್ SOPಯನ್ನು ತಿಳಿಸಿ ಸಾಕಷ್ಟು ಕಡೆ ಈ ರೀತಿಯಾದ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದ ನಂತರ ವಿದ್ಯಾರ್ಥಿ ಒಪ್ಪಿಕೊಂಡು ಪರೀಕ್ಷೆಯನ್ನು ಬರೆದು ಮುಂದುವರೆದಿದ್ದರು. ಯಾರೂ ಹೊರಗಡೆ ಬಂದಿದ್ದು ಇಲ್ಲ. ಸೊ ಒಳಗಡೆ ಫುಲ್ಲು ಜಾಮರ್ ಇತ್ತು. ಸೊ ಸಾಕಷ್ಟು ನನಗೂ ಕೂಡ ನೀವೆಲ್ಲ ಕಾಲ್ ಮಾಡ್ತಾ ಇದ್ದಿರ್ಬೋದು. ಸೊ ಸಂಪೂರ್ಣವಾಗಿ ಈ ಪ್ರೆಮೈಸಸ್ನಲ್ಲಿ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ KA ವತಿಯಿಂದ ಜಾಮರನ್ನು ಅಳವಡಿಸಿರುವಂಥದ್ದಿದೆ. ಸೊ ಯಾವುದೋ ಒಂದು ಬ್ಲೂಟೂತ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರಲಿ, ಅದೆಲ್ಲ ಫ್ರಿಸ್ಕಿಂಗ್ ಮಾಡಿ ಹೊರಗೆ ಇಟ್ಟಿರ್ತೇವೆ. ಆದರೂ ತೊಗೊಂಬಂದರೂ ಕೂಡ ಯಾವುದು ಕೂಡ ವರ್ಕ್ ಆಗದೆ ಹಾಗೆ ಇದು ಕಂಪ್ಲೀಟ್ ಈ ಸಲ ಫುಲ್ ಪಿರಿಮೀಟರ್ನಲ್ಲಿ ವರ್ಕ್ ಆಗ್ತಾಯಿಲ್ಲ. ಈಗ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ನಮ್ಮ ಎದುರಿಗೆಲ್ಲ ನಾವು ಮಾತಾಡ್ತೇವೆ. ಟೋಟಲ್ ಗೊಂದಲದಿಂದ ಹಿಂಗಾಗಿದೆ. ಅವರು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಎಸ್, ಅದು ಪ್ರಯತ್ನ ಅಲ್ಲಿ ನಡೆದಿದೆ. ಅಲ್ಲಿ ಸೆಂಟ್ರಲ್ ಇನ್ವಿಜಿಲೇಟರ್ಸ್ ಆ್ಯಂಡ್ ಸೂಪರ್ವೈಸರ್ ಅವ್ರಿಗೆ ಏನು ಮಾತಾಡಿದರು, ಮತ್ತು ಅವ್ರು ಏನು ಅದನ್ನು ತಿಳ್ಕೊಂಡು ಯಾಕೆ ಅದನ್ನು ಒಪ್ಪಲಾರದೆ ಅವರು ಹೊರಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಇರಲಿ, ಅಡ್ಮಿಟ್ ಕಾರ್ಡ್ನಲ್ಲಿ ಏನು ಸೂಚನೆಗಳು KA ಕೊಟ್ಟಿದ್ದಾರೆ ಅದನ್ನು ಕಂಟಿನ್ಯೂಟಾಗಿ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂದರೆ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಸೆಂಟ್ರಲ್ ಸೂಪರ್ವೈಸರ್ಸ್ ಇರ್ತಾರೆ, ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ವೆಬ್ಕಾಸ್ಟಿಂಗ್ ಟೀಮ್ನವರು ಇರ್ತಾರೆ, ನಾವು ಇರ್ತೇವೆ. ಬಟ್ SOP ಅನ್ನುವಂಥದ್ದು ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಇರುವಂಥದ್ದು. ಎಕ್ಸಾಮಿನೇಷನ್ ಪ್ರಾಸೆಸ್ ಇದು ಯುವಕರ ಒಂದು ಭವಿಷ್ಯದ ವಿಚಾರ ಇರುವುದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸು ಅಥವಾ ಇಂಟಗ್ರಿಟಿ ಕಾಂಪ್ರಮೈಸ್ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಈ ರೀತಿಯಾದಂಥ ಘಟನೆ ಆದರೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ SOPನಲ್ಲಿ ಸ್ಪಷ್ಟವಾಗಿರುವಂಥದ್ದು. ಅದರ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೇವೆ. ಜಿಲ್ಲಾ ಉದ್ಯೋಗ ಕ್ಷೇತ್ರಕ್ಕೆ ಯಾಕಾಯ್ತು? ರಾಷ್ಟ್ರ ಕಾಂಗ್ರೆಸ್ ಸರ್ಕಾರ ವಿರುದ್ಧ, ರಾಷ್ಟ್ರ ಸರ್ಕಾರ ವಿರುದ್ಧ, ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುವ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೊತೆ ಆಟ ಆಡುವ ಸರ್ಕಾರಕ್ಕೆ ಬರಲೇಬೇಕು, ಬರಲೇಬೇಕು, ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡುವ ಸರ್ಕಾರಕ್ಕೆ, ರಾಜ್ಯಘಟ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ, ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ವಂದೇ ವಂದೇ बोलो भारत माता की जय, वंदे अयोग्य राज्य ಸರ್ಕಾರಕ್ಕೆ ಬರಲೇಬೇಕು, ಬರಲೇಬೇಕು, ಡಿಸಿ ಸಾಹೇಬರು ಬರಲೇಬೇಕು, 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 ಡಿಸಿ ಸಾಹೇಬರು ಬರಲೇಬೇಕು, 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 ಡಿಸಿ ಸಾಹೇಬರು ಬರಲೇಬೇಕು. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರಾಜ್ಯಘಟ ಗೃಹ ಸಚಿವರಿಗೆ ಧಿಕ್ಕಾರ, ಧಿಕ್ಕಾರ, ಕರ ಸಚಿವರಿಗೆ ಧಿಕ್ಕಾರ, ಧಿಕ್ಕಾರ, ವಿದ್ಯಾರ್ಥಿಗಳ ಜೊತೆ ಆಟ ಆಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. 3 ತಾಸು ಕಾದ್ರೆ ಇನ್ನೊಂದು 3 ತಾಸು ಕಡ್ರಿ ಬರ್ತಾರ ಸರ್. ಇನ್ನೊಂದು 3 ವರ್ಷ ದಯವಿಟ್ಟು ನಿಮಗೆ ಸರ್
ನಿಷ್ಕಾಳಜಿ ಅಂತ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ರಾಜ್ಯ ಕಟ್ಟ ಸರ್ಕಾರಕ್ಕೆ ಸರ್ಕಾರಕ್ಕೆ ಟೈಮಿಂಗ್ 10 ಕೊಡ್ಬೇಕು ಕ್ವಶನ್ ಪೇಪರ್ OMR ಕೊಡ್ಬೇಕಲ್ವಾ? 12 ಗಂಟೆ ಮಟ್ಟ 7 ಬ್ಲಾಕಿಗೆ ಏನು ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ, ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಹೋಯ್ಕೊಡ್ಬೇಕು ನಾವು ಅಲ್ಲೇ ನಿಂತ್ಕೊಂಡು ಕುತ್ಕೊಂಡು. ಎದಕ್ಕೆ ಬಂದಿದ್ದೀವಿ ಮೇಡಮ್ ನಾವು? ಪೇಪರ್ ನೀರಿಲ್ಲ, ಒಂದು ಹೊಟ್ಟೆಯಲ್ಲಿ ನೀರಿಲ್ಲ, ಊಟ ಇಲ್ಲ. 5 o'clock ಮನೆ ಬಿಟ್ಟಿದ್ದೀವಿ ನಾವು. ನೀರಾದ್ರೂ ಕುಡಿತೀರಾ, ತಿರ್ಗಾಡ್ತೀರಾ? ನಾವೆಲ್ಲ ಹೋಗ್ಬೇಕು, ನಾವೆಲ್ಲ ನೀರು ಕುಡಿಬೇಕು ಇಲ್ಲಿ. ನೀವು ಕೂಡ ನಿಂದೆ ಆಗದೆ ಬೇಕೇ ಬೇಕು. ಯಾರು ದಾಂಧಿ ಮಾಡಬೇಡ್ರಿ. 10-15 ನಮ್ಮ OMR ಶೀಟ್ ಬಿಡ್ಬೇಕು, ಕ್ವಶನ್ ಪೇಪರ್ ಹೋಗದಾರ ಆಯ್ತ್ರಿ. ಇದು OMR ಶೀಟ್ ಒಂದ್ ರೂಮ್ದಾಗ ಹೋಗದಾರ, ಒಂದ್ ರೂಮ್ದಾಗ ಹೋಗದಿಲ್ಲ. ಒಂದ್ ರೂಮ್ದಾಗ ಕ್ವಶನ್ ಪೇಪರ್ ಕೊಟ್ರ ಇಲ್ಲ. ಇದು ಅವ್ವಾಪ ಆಗ್ಬೇಕಂದ್ರೆ ಇವ್ 2 ಜೋಡ್ನ ಬರ್ಬೇಕು, ಸೇಮ್ ಬರ್ಬೇಕು ಸಿರೀಸ್ ನಂಬರ್. ಈಗ ಆಗಿದ್ದು ನಮಗ ಅನ್ಯಾಯ, ನಮಗ್ ನ್ಯಾಯ ಬೇಕಷ್ಟೇ. ಅದು ಬಿಟ್ರೆ ನಾವ್ ಏನೂ ಇಲ್ಲ. ಎಲ್ಲ
ಅಧಿಕಾರಿಗಳಿಗೆ ಶಬ್ದದಿಂದ ಮಾತಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಶಬ್ದಗಳಿಂದ ಸಾಹೇಬ್ರು ಕೊಟ್ಟಾರ, ಸಾಹೇಬ್ರು ಹೇಳ್ತಾರೆ ಅವರು ಅವ್ರ ಕಡೆ ಆಯ್ತು ಮೊಬೈಲ್ ಅಲ್ಲಿ ನಿಂತಾರ ಯಾರು